ನಮಸ್ತೆ ರೈತ ಬಾಂಧವರೇ, ರೈತರಿಗೆ ಸಂಬಂಧಿಸಿದಂತಹ ಒಂದು ವಿಡಿಯೋನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಮುಂದೆ ಬರ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಯಾರೆಲ್ಲ ಟಿ ಸಿ ಬಗ್ಗೆ ಟಿ ಸಿ ಇಲ್ಲದ ರೈತರು ಬೆಸ್ಕಾಂಗೆ ನೀಡಿರುವಂತಹ ಅರ್ಜಿಗಳನ್ನು ಅಪ್ರೂವಲ್ ಆಗುವಂತಹ ಸಮಯ ಬಂದಿದೆ. ಇದೇ ವರ್ಷದಲ್ಲಿ ಪ್ರತಿಯೊಬ್ಬ ರೈತರಿಗೂ ಸಹಿತ ಟಿ ಸಿಗಳನ್ನು ಸಂಪರ್ಕ ಕಲ್ಪಿಸುವಲ್ಲಿ ಮುಂದಾಗಿದೆ ಇಲಾಖೆ. ಸೊ ಹಾಗಾಗಿ ಯಾರೆಲ್ಲ ಟಿ ಸಿಗಳಿಗೆ ಅರ್ಜಿಯನ್ನು ನೀಡುವಂತಹ ರೈತರು ಖುದ್ದಾಗಿ ಒಮ್ಮೆ ಬೆಸ್ಕಾಂ ಹಾಗೂ KEBಯನ್ನು ಸಂಪರ್ಕಿಸಬೇಕಾಗಿ ಈ ಮೂಲಕ ನಿಮ್ಮ ಹತ್ರ ತಿಳಿಸ್ತಿದ್ದೀನಿ ಸ್ನೇಹಿತರೆ. ಹಾಗಾಗಿ ಇಲ್ಲೊಬ್ಬ ರೈತ ಮುಖಂಡರು ಟಿ ಸಿಯ ಬಗ್ಗೆ ಒಂದು ಉತ್ತಮವಾದಂತಹ ಮಾಹಿತಿ ನೀಡಿದ್ದಾರೆ. ಆ ಒಂದು ವಿಡಿಯೋ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ಏನು ನಮ್ಮ ತಾಲೂಕಲ್ಲಿ ಅಕ್ರಮ ಸಕ್ರಮಕ್ಕೆ ಹಣ ತುಂಬಿರ್ತಕ್ಕಂಥ ಭಾಳಷ್ಟು ರೈತರಿಗೆ ಟಿ ಸಿಯನ್ನು ಹಾಕ್ಕೊಟ್ಟಿರಲಿಲ್ಲ. ಜೊತೆಗೆ LT ಲೈನ್ ಮಾಡಿರ್ತಕ್ಕಂಥ ನೂರಾರು ಪಂಪ್ಸೆಟ್ಗಳಿಗೆ ಟಿ ಸಿ ಹಾಕ್ಬೇಕಂತೇಳಿ ಪೆಂಡಿಂಗ್ ಆಯಿತು. ಇವೆಲ್ಲವಕ್ಕೂ ಈಗ ಸರ್ಕಾರದಿಂದ ಮುಂಜಾಗ್ರತೆಯಾಗಿ ಟಿ ಸಿ ಹಾಕಲಿಕ್ಕೆ ಕಾಂಟ್ರಾಕ್ಟ್ ಕೂಡ ನೇಮಕ ಇದೆ. ಆಕೆ ಕಾಂಟ್ರಾಕ್ಟರ್ಗಾಗಿದೆ. ಇನ್ನೊಂದು ವಾರದೊಳಗಾಗಿ ಕಾಮಗಾರಿ ಶುರು ಮಾಡ್ತಾರೆ. ಎಲ್ಲರಿಗೂ ಟಿ ಸಿಗಳನ್ನು ಸುಮಾರು 1000ಕ್ಕೂ ಹೆಚ್ಚು ಟಿ ಸಿಗಳನ್ನು ನಮ್ಮ ತಾಲೂಕಲ್ಲಿ ಅಳವಡಿಸ್ತಾರೆ. ಏನು 50 ರೂಪಾಯಿ ಕೊಟ್ಟು 6 ನಂಬರ್ ತಂಡ 10 ಸಾವಿರ ಕಟ್ಟಿರೋ ಅವ್ರಿಗೂ ಕೂಡ ಈಗ ಸೀನಿಯಾರಿಟಿ ಪ್ರಕಾರವಾಗಿ ಟಿ ಸಿಯನ್ನು ಹಾಕಲಿಕ್ಕೆ ಸರ್ಕಾರದ ಇಲಾಖೆಯಿಂದ ಮುಂದಾಗಿದ್ದಾರೆ. ಜೊತೆಗೆ ಯಾರನ್ನು ತುರ್ತಾಗಿ ಅರ್ಜೆಂಟು ಟಿ ಸಿ ಬೇಕಾದರೆ ಶೀಘ್ರ ಸಂಪರ್ಕ ಯೋಜನೆ ಜಾರಿಯಾಗಿದೆ. ಅದ್ರ ಜೊತೆ ಪೆಟ್ಟಿಗೆ ಹಾಕ್ಸ್ಬೇಕು. ದಯಮಾಡಿ ನಮ್ಮ ರೈತರು ಆತರ ಬಿದ್ದು ಕಾಂಟ್ರಾಕ್ಟ್ದವರಿಗೆ ಸೆಲ್ಫ್ ಹೆಲ್ಪ್ ಮಾಡ್ಕೊಂತಂತೇಳಿ ದುಡ್ಡು ಕೊಟ್ಟು ಕೆಲಸ ಮಾಡ್ಕೋಬಾರ್ದು. ಸ್ವಲ್ಪ ಇನ್ನೊಂದು ವರ್ಷದೊಳಗೆ ಎಲ್ಲ ಪೂರ ಸಂಪೂರ್ಣವಾಗಿ ಎಲ್ಲ ಕೆಲಸಗಳು ಮುಗಿತವೆ. ಹಾಗಾಗಿ ಸರ್ಕಾರದ ಮುಂದಾಗಿದೆ. ನಾನು ಈ ಮಾಹಿತಿ ತಿಳಿಸ್ತಾ ಸ್ವಲ್ಪ ಎಲ್ಲ ಇನ್ನು ಸದುಪಯೋಗಪಡಿಸ್ಬೇಕು ಅಂತ ಹೇಳ್ತಾ, ಜೊತೆಗೆ ಇನ್ನೊಂದು ವಿಶೇಷವಾದ ಏನಂದರೆ, ನಮ್ಮ ಬೆಸ್ಕಾಂ ಇಲಾಖೆ ಎಲ್ಲ KPTCL ಬೆಸ್ಕಾಂ ಎಲ್ಲವನ್ನು ಖಾಸಗಿಯ ಕಂಪನಿಗೆ ಕೊಡಲಿಕ್ಕೆ ಸರ್ಕಾರ ಮುಂದಾಗಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದೆ. ಟಾಟಾ ಕಂಪ್ನಿಯವ್ರಿಗೆ KRCಯಲ್ಲಿ ಈಗ ಅಬ್ಜೆಕ್ಷನ್ ಕಾಲ್ ಮಾಡಿದ್ದಾರೆ. ನಾವು ಎಲ್ಲ ಪತ್ರ ಬರೀಬೇಕು. ಪ್ರತಿಯೊಬ್ಬ ರೈತನು ನಮಗೆ ಖಾಸಗೀಕರಣ ಬೇಡ ಅಂತೇಳಿ KRCಗೆ ಒಂದು ಪತ್ರವನ್ನು ಬರೀಬೇಕು. ನಾನು ವಾಟ್ಸಪ್ಪಲ್ಲಿ ಅದನ್ನು ಪತ್ರವನ್ನು ಹಾಕ್ತೀನಿ. ಅದನ್ನು ಜೆರಾಕ್ಸ್ ತಗೊಂಡು ಪ್ರತಿಯೊಬ್ಬರು ನಿಮ್ಮ ಹೆಸರು ತುಂಬಿ ನೀವು ಅಬ್ಜೆಕ್ಷನ್ನ ಹಾಕಬೇಕು. ಜೊತೆಗೆ ನಾವು ಇದನ್ನು ಖಾಸಗೀಕರಣ ಆಗಿದ್ದಾದರೆ ಮುಂದೆ ನಮಗೆ ಭಾಳಷ್ಟು ತೊಂದರೆ ಆಗುತ್ತೆ. ಯಾವುದೊಬ್ಬ ಕಂಪ್ನಿಯನಿಗೆ ಇದು ಲಾಭದಾಯಕ ಆಗುತ್ತೆ. ಯಾಕಂದರೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಖಾಸಗಿ ಆಸ್ತಿ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಯುವ ರೈತರು ಅರ್ಥ ಮಾಡ್ಕೊಳ್ಬೇಕು. ಇದ್ರ ಬಗ್ಗೆ ದೊಡ್ಡ ಮಟ್ಟದ ಹೋರಾಟ ಚಳವಳಿಯನ್ನು ಹಮ್ಮಿಕೊಳ್ಬೇಕು. ನಾವು ಅತಿ ಶೀಘ್ರದಲ್ಲೇ ಜಿಲ್ಲಾ ಮಟ್ಟದಲ್ಲಿ 6 ತಾಲೂಕವರು ಸೇರಿ ಸುಮಾರು ಒಂದು 10,000 ಜನ ರೈತರು ಸೇರಿ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ವಿ. ದಿನಾಂಕವನ್ನು ನಿಗದಿ ಮಾಡ್ತೀವಿ. ಅದರೊಳಗಾಗಿ ನಾವೆಲ್ಲರೂ ಇದನ್ನು ಜಾಗೃತಿ ಪಡಿಸ್ಕೊಂಡು ಇದನ್ನು ಪ್ರತಿಯೊಬ್ಬರು ವಿರೋಧಿಸಬೇಕು. ಹಾಗಾಗಿ ನಾವೆಲ್ಲ ಸಂಘಟಿತರಾಗಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ನಮ್ಮ ಪ್ರತಿಯೊಬ್ಬರು ರೈತರಿಗೂ ತಲುಪಲು ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ನಮಸ್ಕಾರ.